ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಸಿಎಂ ಕುರ್ಚಿ ಕದನ ದಿನದಿನಕ್ಕೂ ತಾರಕಕ್ಕೇರ್ತಾ ಇದೆ. ಸಿಎಂ ಬಣ ಉರುಳಿಸ್ತಾ ಇರುವ ದಾಳಕ್ಕೆ ಡಿಸಿಎಂ ಡಿಕೆ ಬಣ ಪ್ರತಿದಾಳ ಹೂಡ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣಿಸಿರುವುದು ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಪಟ್ಟದ ಫೈಟ್ ಬಗ್ಗೆ ಚರ್ಚೆ ನಡೆಸುತ್ತಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಕುರ್ಚಿ ಕಿತ್ತಾಟದ ಮಧ್ಯೆ ದೆಹಲಿಗೆ ಹಾರಿದ ಸಿದ್ದರಾಮಯ್ಯ. ಕೈ ಕಾರ್ಯಕಾರಿಣಿಯಲ್ಲಿ ನಡೆಯುತ್ತಾ ಕುರ್ಚಿ ಕಾಳಗದ ಚರ್ಚೆ. ಸಿದ್ದುಗೆ ನಾನೇ 5 ವರ್ಷ ಸಿಎಂ ಎಂಬ ವಿಶ್ವಾಸ, ಡಿಕೆಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಎಂಬ ಬಯಕೆ. ಡಿಕೆ ಬಣಕ್ಕೆ ಒಪ್ಪಂದದ ಮೇಲೆ ನಂಬಿಕೆ, ಸಿದ್ದು ಬಣಕ್ಕೆ ಅಹಿಂದ ಕೈ ಹಿಡಿಯುತ್ತೆಂಬ ಭರವಸೆ. ಕಳೆದ 2.5 ವರ್ಷದಿಂದಲೂ ತಮ್ಮದೇ ಗುರಿ ಇಟ್ಕೊಂಡು ಸಿಎಂ ಡಿಸಿಎಂ ಆ್ಯಂಡ್ ಟೀಮ್ ದಾಳ ಉರುಳಿಸುತ್ತಲೇ ಇದೆ. ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಹೇಳಿಕೆ. ಕಾಂಗ್ರೆಸ್ ಮನೆಯ ಕಿತ್ತಾಟಕ್ಕೆ ತುಪ್ಪ ಸುರಿಯುತ್ತಿದೆ. ಇದೀಗ ಇಂದು ದೆಹಲಿಯಲ್ಲಿ ನಡೆಯಲಿರುವ ಕೈ ಕಾರ್ಯಕಾರಿಣಿಯಲ್ಲಿ ಕುರ್ಚಿ ಕಾಳಗ ಚರ್ಚೆ ನಡೆಯುತ್ತಾ ಅನ್ನೋ ಕುತೂಹಲ ಕೆರಳಿಸಿದೆ. ಇಂದು ದೆಹಲಿಯಲ್ಲಿ ನಡೆಯೋ ಎಐಸಿಸಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಕುರ್ಚಿ ಕಾಳಗದ ಬಗ್ಗೆ ಚರ್ಚೆ ಆಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಸದ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಚರ್ಚಿಸುವ ಸಾಧ್ಯತೆ ಇದೆ. ಒಂದು ವೇಳೆ ಚರ್ಚಿಸಿದ್ರೆ ಮಹತ್ವ ಪಡೆದುಕೊಳ್ಳಲಿದೆ. ಆದರೆ ಇಂದಿನ ಸಭೆಗೆ ಡಿಕೆಗೆ ಆಹ್ವಾನವಿಲ್ಲ. ಹೀಗಾಗಿ ಡಿಕೆ ಹೊರತುಪಡಿಸಿ ಯಾವುದೇ ನಿರ್ಣಯ ಅನುಮಾನವಿದ್ದು ಹೈಕಮಾಂಡ್ ರಾಜ್ಯದ ಬಗ್ಗೆ ಚರ್ಚಿಸಲು ಹಿಂದೇಟು ಹಾಕುತ್ತಿದೆ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನ ಸಚಿವರು ಶಾಸಕರ ಭೇಟಿ. ಇಂದು ನಡೆಯಲಿರುವ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲು ಸಿದ್ದರಾಮಯ್ಯ ಈಗಾಗಲೇ ದೆಹಲಿ ತಲುಪಿದ್ದಾರೆ. ಆದರೆ ದಿಲ್ಲಿ ಪ್ರವಾಸಕ್ಕೂ ಮುನ್ನ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹ್ಮದ್ ಖಾನ್, ಎಂಸಿ ಸುಧಾಕರ್, ದಿನೇಶ್ ಗುಂಡೂರಾವ್, ಶಾಸಕರಾದ ಅಜಯ್ ಸಿಂಗ್, ಎಎಸ್ ಪೊನ್ನಣ್ಣ ಹಾಗೂ ಎಂಎಲ್ಸಿ ಯತೀಂದ್ರ ಜೊತೆ ಕಾವೇರಿ ನಿವಾಸದಲ್ಲಿ ಚರ್ಚಿಸಿ ತೆರಳಿದ್ದಾರೆ. ಸುಮಾರು 30 ನಿಮಿಷಕ್ಕೂ ಹೆಚ್ಚು ಕಾಲ ಸಚಿವರು ಶಾಸಕರ ಜೊತೆ ಚರ್ಚೆ ನಡೆಸಿ ತೆರಳಿರುವುದು ಕುತೂಹಲ ಕೆರಳಿಸಿದೆ. ಆದರೆ ಕಾಂಗ್ರೆಸ್ ಮನೆಯ ಕಿತ್ತಾಟವನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಿರೋ ಬಿಜೆಪಿಗೆ ಹೊಸ ಹುಮ್ಮಸ್ಸು ಮೂಡಿದೆ. ಕಾಂಗ್ರೆಸ್ ಮನೆಯ ಕಚ್ಚಾಟ ಗಮನದಲ್ಲಿಟ್ಟುಕೊಂಡು ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ 2028ಕ್ಕೂ ಮೊದಲೇ ಚುನಾವಣೆ ಬರುತ್ತೆ, 140 ಸ್ಥಾನದಲ್ಲಿ ನಾವು ಗೆಲ್ಲುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು. ಕಾಂಗ್ರೆಸ್ನ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿ ಅಥವಾ ನಾಳೆನೇ ನಡೆಯಲಿ, ಯಾವತ್ತೇ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ 130-140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ವಿಜಯೇಂದ್ರ ಈ ರೀತಿ ಹೇಳೋದಕ್ಕೂ ಕಾರಣವಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಬೆಳಗಾವಿ ಅಧಿವೇಶನ ಕೊನೆಯ ದಿನ ಸಿಎಂ ಹೇಳಿದ್ದನ್ನ ಒಮ್ಮೆ ನೋಡಿ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರವ್ರು, ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ನಿಮ್ಮಪ್ಪರಾಣೆ ನೀವು ಗೆಲ್ಲಲ್ಲ ಎಂದಿದ್ದ ಸಿಎಂಗೆ ಕೌಂಟರ್ ಎಂಬಂತೆ ವಿಜಯೇಂದ್ರ ಮಾತನಾಡಿದ್ದಾರೆ. ಆದರೆ ವಿಜಯೇಂದ್ರ ಹಗಲುಗನಸು ಕಾಣ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕುಟುಕಿದ್ದಾರೆ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. ಹಗಲುಗನಸು ಕಾಣ್ತಾರೆ ಆ ರೀತಿ ಮಾತಾಡೋದು. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ನಾವು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. ಬಿಜೆಪಿ ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನೂ ಮಾಡಲ್ಲ, ಎಂದೆಂದೂ ಮಾಡಲ್ಲ. ಆಯಿತು, ಬರ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರು ಚುನಾವಣೆಗೆ ರೆಡಿ ಆಗ್ತಾರ. ಕುರ್ಚಿ ಕಿತ್ತಾಟದ ಮಧ್ಯೆ ವಿಜಯೇಂದ್ರ ನುಡಿದಿರೋ ಮಧ್ಯಂತರ ಚುನಾವಣೆ ಭವಿಷ್ಯ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಸರ್ಕಾರ ಪತನವಾಗುತ್ತಾ, ಕುರ್ಚಿ ಕಿತ್ತಾಟ ತಾರಕಕ್ಕೇರುತ್ತಾ ಎಂಬ ಚರ್ಚೆಗೆ ವಿಜಯೇಂದ್ರ ಹೇಳಿಕೆ ನಾಂದಿ ಹಾಡಿದಂತಿದೆ. ಆದರೆ ಕೈ ನಾಯಕರು 2028ರವರೆಗೂ ನಾವೇ ಇರ್ತೀವಿ, ಆಮೇಲೂ ನಾವೇ ಗೆಲ್ತೀವಿ ಎಂದಿದ್ದಾರೆ. ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.